ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅನ್ನೋಂಥದ್ದು ಸಮಗ್ರ ದೇಶಕ್ಕೆ ಒಂದು ಶಿಕ್ಷಣ ನೀತಿ ಅನ್ನೋಂಥದ್ದು ಬೇಕೇ ಆಗಿತ್ತು. ಸೊ ಅದನ್ನು ಅವರು ಇಡೀ ಎಲ್ಲ ರಾಜ್ಯಗಳ ಹಿತಾಸಕ್ತಿಯನ್ನು ಗಮನಿಸಿ ಮತ್ತು ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಯಾವ ರೀತಿಯ ಒಂದು ಶೈಕ್ಷಣಿಕ ಸೂತ್ರ ಬೇಕು ಅನ್ನೋದನ್ನು ಯೋಚನೆ ಮಾಡಿ ಅವರು ತಜ್ಞರೆಲ್ಲ ಸೇರಿ ಅದನ್ನು ಮಾಡಿದರು. ಸೊ ಮಾಡಿದ್ದನ್ನು ಯಥಾವತ್ತಾಗಿ ಎಲ್ಲ ರಾಜ್ಯಗಳಲ್ಲೂ ಅನುಷ್ಠಾನ ಆದರೆ ಏಕರೂಪ ಶಿಕ್ಷಣ ನೀತಿ ದೇಶದಲ್ಲಿ ಬರ್ತದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಕೇಂದ್ರದಲ್ಲಿ BJP ಸರ್ಕಾರ ಇದೆ, ಕೆಲವು ರಾಜ್ಯಗಳಲ್ಲಿ BJP, ಕೆಲವು ಕಾಂಗ್ರೆಸ್ಸು ಮತ್ತಿನ್ನು ಬೇರೆ ಹೀಗೆ ಬೇರೆ ಬೇರೆ ಪಕ್ಷಗಳ ಸರ್ಕಾರಗಳಿರೋದ್ರಿಂದ ಪಶ್ಚಿಮ ಬಂಗಾಳದಲ್ಲಿ ಒಂದು ಹೀಗೆ ಬೇರೆ ಬೇರೆ ಇದ್ಕೊಳ್ಳಿ ಏನಾಗ್ತದೆ ಅವರು ಅದನ್ನು ವಿರೋಧಿಸೋದಕ್ಕಾಗಿಯೇ ವಿರೋಧ ಅಂತ ಹೇಳಿಬಿಟ್ಟು ಹಿಂಗೇನೋ ಮಾಡಿ ತಮ್ಮದೇ ಆದಂಥ ಒಂದು ಶಿಕ್ಷಣ ನೀತಿ ಅದು ಇದು ಅಂಥೇಳಿ ಇಲ್ಲಿ ಮಕ್ಕಳಲ್ಲಿ ಒಂದು ಗೊಂದಲನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ.